ಇದುವರೆಗೂ ಇಂಥ ಹೊಲಸು ರಾಜಕಾರಣನ ನಾವು PLD ಬ್ಯಾಂಕಲ್ಲಿ ನೋಡಿರಲಿಲ್ಲ. ಇಂಥದಕ್ಕೆ ಅಂಬೇಡ್ಕರ್ ಸಂವಿಧಾನ ತಂದು ಪ್ರಜಾಪ್ರಭುತ್ವ ಗಟ್ಟಿ ಮಾಡಬೇಕು ಅಂತೇಳಿ ಬಂದಿದ್ದು. ಕರಡು ಪಟ್ಟಿಯಲ್ಲಿ MP ಅವ್ರ ಓಟ್ ಇಲ್ಲ, ಆದರೆ ಫೈನಲ್ ಲಿಸ್ಟಲ್ಲಿ MP ಅವ್ರ ಓಟ್ ಇದೆ. ನಿಮ್ಗೆ ಯಾರು ಬೇಕು, ನಿಮ್ಮ ದೌರ್ಜನ್ಯ ದಬ್ಬಾಳಿಗೆ ಯಾರು ಬಗ್ತಾರೆ ಅಂಥವ್ರನ್ನ ಇಟ್ಕೊಂಡು ಇವತ್ತು ನೀವು ನಾಮಿನೇಷನ್ ಆಗಿ ಚುನಾವಣೆ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾಕೆಂದರೆ GBM ಮಾಡಬೇಕಿತ್ತು, 3 ಅಟೆಂಡ್ ಆಗಬೇಕಿತ್ತು. 3 GBM ಅಟೆಂಡ್ ಇಲ್ಲ ಅಂತ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಂಥವ್ರು ಎಷ್ಟು ಜನ ಬಂದಿರಲ್ಲ, ಅವ್ರದ್ದು ಇರುತ್ತೆ ಸುಮಾರು ಇನ್ಎಲಿಜಿಬಲ್ ಲಿಸ್ಟೇ ಇರುತ್ತಲ್ಲ. ಬೇರೆಯವರೆಲ್ಲ ಕರ್ಸ್ಕೊಂಡು ಸಿಗ್ನೇಚರ್ ಹಾಕ್ಸ್ಕೊತಾರೆ. SC STಗಳು OBCಗಳಾದ್ರೆ ಈ ಥರ ಮಾಡೋದಾ? ಬೇಕಾದ್ರೆ ನೀವು ಕೋರ್ಟಿಗೆ ಹೋಗಿ ಕೇಳಿ, ಇಂಥವ್ರು ಎಷ್ಟು ಜನ ಇಲ್ಲ ಅಂತ. ಎಲ್ಲ ಕೋರ್ಟಲ್ಲಿ ನ್ಯಾಯ ತಗೊಳ್ಳಿಬೇಕಾದ್ರೆ ನಮ್ಮ ವಿನಾಕಾರಣ ಏನೋ ಒಂದು ಮಾಡಿಬಿಟ್ಟು ಈ ಥರ ಮಾಡಿಬಿಟ್ರೆ ಬ್ಯಾಂಕಿಗೆ ಯಾವ್ದು ಬರೋದೇ ಬೇಡವಾ? ಇದನ್ನ ನಮಗೆ ಅದ್ರ ಬಗ್ಗೆ ಏನು ಕೇಳ್ಬಿಡಿ. ಮತ್ತೆ ಇದಾರಲ್ಲ ಬ್ಯಾಂಕ್ ಸಿಬ್ಬಂದಿಯವರು ಇದಾರಲ್ಲ, ಅವರೇ ಹೇಳ್ಬೇಕೀಗ. ನಮಗೇನು, ನಾವು ಬರೀ ಎಲೆಕ್ಷನ್ ಮಾಡೋಕ್ಕಷ್ಟೇ ನಾವು ಬಂದಿರೋದು. ಸರ್ ಕರಡು ಪಟ್ಟಿಯಲ್ಲಿ ಹಿಂಗೆ ಬಂತು సర్. ಮತ್ತೆ ಅಂದರೆ అదే వస్తుంది ఎలిజిబుల్ ఉంటేనే కదా వచ్చేది. మేము 30 నోటీస్ ఇచ్చినాము. నాదే డిలీట్ అయింది, నేను నాదే అడుగుతా ఉండలే. సార్ వాళ్ళు ఏమైనా క్వశ్చన్స్ చేసేటంటే 30 నోటీస్ ఇచ్చినప్పుడే క్వశ్చన్స్ ఎవరు ఏం తెలుస్తుంది సార్ వాళ్ళకి? మీరు ఏం చేస్తే అది ఉంటుంది అంతే. ఇక్కడ సార్ మేము వాళ్ళకి పోస్ట్ పంపించినాము, అనౌన్స్మెంట్ ఇచ్చినాము, అక్కడ తగిలిన తగ్గించాం. కావాలని ఏమో చేసుకొని పట్టీలలో అంతా పట్టీలకు సరిపించినారు తిరగా. కరడు పట్టీల చూడండి ಬೇರೆಸ್ತಾರೆ ನೋಡಿ ಸರ್. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ನೋಡಿ. ಕರಡು ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಒರಿಜಿನಲ್ ಪಟ್ಟಿ ಕರಡು ಪಟ್ಟಿಯಲ್ಲಿ ನೋಡಿ, ಇದರಲ್ಲೂ ನೋಡಿ. MP ಅವ್ರ ಸಮೇತ ಸೇರಿಸಿದ್ದೀರಾ ಕರಡು ಪಟ್ಟಿಲ್ಲ. MP ಅವ್ರದ್ದು ಕೂಡ ಅಲ್ಲೇ. ಸರ್ ಏನು ಚಿಕ್ಕಬಳ್ಳಾಪುರ PLD ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮ ಹುಡುಗ ರವಿಚಂದ್ರ ಅಂಥೇಳಿ ನಾಮಿನೇಷನ್ ಹಾಕ್ಸೋಣ ಅಂಥೇಳಿ PLD ಬ್ಯಾಂಕ್ ಹತ್ರ ಬಂದ್ವಿ. ಇಲ್ಲಿ ಬಂದರೆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ. ಯಾಕಂದರೆ ನೋಡಿ, ಇವತ್ತು ಈ ಹಿಂದೆ ಒಂದು ಕರಡು ಪಟ್ಟಿ ಮಾಡಿದರು. ಕರಡು ಪಟ್ಟಿಯಲ್ಲಿ ರವಿಚಂದ್ರ HY ಅಂತೇಳಿ ಹೂನವಾರಹಳ್ಳಿ ನಮ್ಮ ಹುಡುಗ ಅದರಲ್ಲೆಲ್ಲ ಇದೆ. ಫೈನಲ್ ಬರೋಷ್ಟೊತ್ತಿಗೆ ಫೈನಲ್ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ. ಇದರಲ್ಲಿದೆ, ಇದರಲ್ಲಿಲ್ಲ. ಈ ಕರಡು ಪಟ್ಟಿ ಕಳಿಸ್ಕೊಂಡಿರೋದು, ಈ ಕರಡು ಪಟ್ಟಿ ಕೊಟ್ಟಿರೋದು ನಮ್ಮ ಹಿಂದೆ PLD ಬ್ಯಾಂಕು ಏನು ಉಪಾಧ್ಯಕ್ಷರಾಗಿದ್ದರು ನಮ್ಮ ತಿರುಮಲಪ್ಪಣ್ಣವ್ರು ಕಳಿಸ್ಕೊಟ್ಟಿರೋ ಅಂಥ ಒಂದು ಕರಡು ಪಟ್ಟಿ. ನಿಮ್ಮೂರಲ್ಲಿ ಈ ಥರ ಪರಿಶಿಷ್ಟ ಜಾತಿಯ ಒಬ್ಬ ಅಭ್ಯರ್ಥಿ ಇದ್ದಾರೆ, ಅವ್ರದ್ದು ಶೇರ್ ಇದೆ. ಈ ಬಾರಿ ಒಂದು ಯುವಕರಿಗೆ ಅವಕಾಶ ಕೊಡೋಣ ಅಂತೇಳಿ, ಅವ್ರಿಗೆ ಬಿಟ್ಕೊಳ್ಳೋಣ ಅಂತೇಳಿ ಇದೇ ನಮ್ಮ ತಿರುಮಲಪ್ಪಣ್ಣ ಅವ್ರು ಹೇಳಿ ಇವತ್ತು ಕಳಿಸ್ಕೊಟ್ಟಿದ್ದು. ಬಟ್ ಇಲ್ಲಿಗೆ ಬರೋಷ್ಟೊತ್ತಿಗೆ ಈ ಕರಡು ಪಟ್ಟಿಯಲ್ಲಿ ಏನು ಹೆಸರಿದೆ, ಫೈನಲ್ ಪಟ್ಟಿ ಬರೋಷ್ಟೊತ್ತಿಗೆ ಇವತ್ತು ಇಲ್ಲಿ ಇಲ್ಲ, ಏನೋ ವೋಟರ್ ಲಿಸ್ಟಲ್ಲಿ ಹೆಸರೇ ಇಲ್ಲ. ನಾವು ಹೋಗಿ ಇವತ್ತು ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ಏನು ಹೇಳ್ತಾರೆ, ಹೋಗಿ ಕೇಳಿದ ತಕ್ಷಣ ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿ ಅಂತೇಳಿ ಉಡಾಫೆ ಉತ್ತರವನ್ನು ಇವತ್ತು ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಎರಡೆರಡು ಪಟ್ಟಿಗಳು ಮಾಡಿಕೊಂಡು PLD ಬ್ಯಾಂಕ್ ಒಳಗಡೆ ಒಂದು ಪಟ್ಟಿ ವೋಟರ್ ಲಿಸ್ಟ್ ಮಾಡಿಕೊಂಡು PLD ಬ್ಯಾಂಕ್ ಆಚೆ ನೋಟಿಸ್ ಬೋರ್ಡ್ಗೆ ಒಂದು ಪಟ್ಟಿ ಆಗಿಬಿಟ್ಟು ಇವತ್ತು PLD ಬ್ಯಾಂಕಲ್ಲಿ ರಾಜಕಾರಣ ಮಾಡೋಕ್ಕೆ ಕೊಟ್ಟಿದ್ದೀರಾ. ಕರಡು ಪಟ್ಟಿಯಲ್ಲಿ MP ಅವ್ರ ಓಟ್ ಇಲ್ಲ, ಆದರೆ ಫೈನಲ್ ಲಿಸ್ಟಲ್ಲಿ MP ಅವ್ರ ಓಟ್ ಇದೆ. ಅಲ್ಲಿಗೆ ಅರ್ಥ ಏನಿದು? ಕರಡು ಪಟ್ಟಿ ಇಲ್ದಿರೋ ಅಂತ MP ಅವ್ರ ಓಟು ಫೈನಲ್ ಪಟ್ಟಿಗೆ ಬರೋಷ್ಟೊತ್ತಿಗೆ ವೋಟರ್ ಲಿಸ್ಟ್ ಹೇಗೆ ಬಂತು? ಇದರ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾನೆ. ಈ ಕೂಡಲೇ ಇದರ ಬಗ್ಗೆ ಏನೇನು ಅವ್ಯವಹಾರ ಆಗಿದೆ, ಏನೇನು ಈ ಚುನಾವಣೆಯಲ್ಲಿ ಅಕ್ರಮಗಳಾಗ್ತಾ ಇದೆ, ಇದ್ರ ಬಗ್ಗೆ ದಯವಿಟ್ಟು ಯಾರು ಜಿಲ್ಲಾ ಮಟ್ಟದಲ್ಲಿ ಚುನಾವಣಾಧಿಕಾರಿ ಇರ್ತಾರೆ, ದಯವಿಟ್ಟು ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನೀವು PLD ಬ್ಯಾಂಕಲ್ಲೂ ರಾಜಕಾರಣಕ್ಕೆ ಮಾಡಕ್ಕೆ ಬರ್ತೀರಂದರೆ ಅದು ಪೆರೇಸಂದ್ರ ಪರಿಶಿಷ್ಟ ಜಾತಿಗೆ ಏನು ಮೀಸಲು ಕ್ಷೇತ್ರ ಇದೆ, ಬರೀ 3-4 ಜನ ಮಾತ್ರ ಇವತ್ತು ಪರಿಶಿಷ್ಟ ಜಾತಿಯವ್ರನ್ನ ಇಟ್ಕೊಂಡು ನೀವು ಇವತ್ತು ಬೇರೆಯವರೆಲ್ಲ ಓಟುಗಳೆಲ್ಲ ಕಿತ್ತಾಕಿ ಮತದಾರರ ಪಟ್ಟಿಯಿಂದ ನಿಮಗೆ ಯಾರು ಬೇಕು, ನಿಮ್ಮ ದೌರ್ಜನ್ಯ ದಬ್ಬಾಳಿಗೆ ಯಾರು ಬಗ್ತಾರೆ ಅಂಥವ್ರನ್ನ ಇಟ್ಕೊಂಡು ಇವತ್ತು ನೀವು ನಾಮಿನೇಷನ್ ಆಗಿ ಚುನಾವಣೆ ಮಾಡಕ್ಕೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ಇದು ನಿಮ್ಗೆ ಶೋಭೆ ತರುತ್ತಾ? ಇದೇನು ರಾಜಕೀಯ ಪಕ್ಷದ ಚುನಾವಣೆನಾ, ಇಲ್ಲ ರೈತರ ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ, KB ಪಿಳ್ಳಪ್ಪನವ್ರು ಬೆಳೆಸಿದಂಥ ಒಂದು ದೊಡ್ಡ ಸಂಸ್ಥೆ ಇದು. ಇದುವರೆಗೂ ಇಂಥ ಹೊಲಸು ರಾಜಕಾರಣನ ನಾವು PLD ಬ್ಯಾಂಕಲ್ಲಿ ನೋಡಿರಲಿಲ್ಲ. ಇವತ್ತು ಎಷ್ಟು ನೋವಾಗುತ್ತಂದರೆ, ಇವತ್ತು SC STಗಳ ಓಟ್ಗಳೇ ಇವ್ರು ತೆಗೆದು ಬಿಡ್ತಾರಂದ್ರೆ, ಅಲ್ಲಿಗೆ SC ST
ಏನು ಜನರು ಇರ್ತಾರೆ ಅವ್ರು ಚುನಾವಣೆಗೆ ನಿಲ್ಲಕ್ಕೆ ಲಾಯಕ್ಕಿಲ್ವ ನಿಮ್ಮ ಲೆಕ್ಕದಲ್ಲಿ? ಮತ ಹಾಕಕ್ಕೆ ಮಾತ್ರ ನಿಮ್ಗೆ ಬೇಕಾ ಇವತ್ತು ನೇರವಾಗಿ ಮನೆ ಸಂಸರ್ಗವನ್ನು ಪ್ರಶ್ನೆ ಮಾಡೋಕ್ಕೆ ಬಯಸ್ತಾನೆ. ದಯವಿಟ್ಟು ಇದರಲ್ಲಿ ಏನೇನು ಅಕ್ರಮಗಳಾಗಿದ್ದಾವೆ, ಕರಡು ಪಟ್ಟಿ ನಮ್ಮ ಏನು ಉಪಾಧ್ಯಕ್ಷರಿಂದ ಇದ್ರೆ ಅವ್ರು ಕಳಿಸ್ಕೊಟ್ಟಿದ್ದಾರೆ, ಅದರಲ್ಲಿ ಇರೋದೇನು, ಇದರಲ್ಲಿ ಇಲ್ಲದೆ ಇರೋದೇನು, ಅಲ್ಲಿಗೆ ಶಾಸನ ಕಂಡ್ರೆ ನಿಮ್ಗೇನಾದರೂ ಭಯನಾ? ಇವತ್ತು ಸುಮಾರು 150 ಓಟ್ ಇರಬೇಕಾಗಿತ್ತು ಪೆರೇಸಂದ್ರ ಮೀಸಲು ಕ್ಷೇತ್ರದಲ್ಲಿ, ಕೇವಲ 93 ಓಟ್ ಇದೆ. ಇವತ್ತು ಎಲ್ಲಿ ಹೋದು ಮಿಕ್ಕಿದ್ದೇವೆಲ್ಲ? ಹಾಗಾಗಿ ಇದ್ರ ಬಗ್ಗೆ ಏನು PLD ಬ್ಯಾಂಕಲ್ಲಿ ಈ ಚುನಾವಣೆಯಲ್ಲಿ ಏನು ಅಕ್ರಮವಾಗಿ ನಡೀತಾ ಇದೆ, ದಯವಿಟ್ಟು ಇದನ್ನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ರೈತ ಬಾಂಧವರು ಎಲ್ಲರೂ ಮನಗಾಣಬೇಕು. ಅದರಲ್ಲೂ ವಿಶೇಷವಾಗಿ SC/ST ಜನಾಂಗದವ್ರು ಏನಿದ್ದಾರೆ ಅವ್ರು ತುಳಿಬೇಕು ಈ ಬ್ಯಾಂಕಲ್ಲಿ ಅಂತೇಳಿ ಇವತ್ತು ನೇರವಾಗಿ ನಾನು ಆರೋಪ ಮಾಡೋಕ್ಕೆ ಬಯಸ್ತೇನೆ. ಯಾಕಂದರೆ ಒಬ್ಬ ಅಭ್ಯರ್ಥಿ ಮುಂದೆ ಬದಿನ ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಇವತ್ತು ಭಯ ಬೀಳ್ತಾರೆ. ಅಂಥದ್ರಲ್ಲಿ ಚುನಾವಣೆ ಫೇಸ್ ಮಾಡೋಕ್ಕೆ ಬರ್ತಾರಂದ್ರೆ ಅಂಥವ್ರು ವೋಟರ್ ಲಿಸ್ಟ್ ತೆಗೆದು ಬಿಡ್ತಾರಂದ್ರೆ ಅಲ್ಲಿಗೆ ನಾವು ಯಾವ ದೇಶದಲ್ಲಿದ್ದೀವಿ ಇವತ್ತು? ಇಂಥದಕ್ಕೆ ಅಂಬೇಡ್ಕರ್ ಸಂವಿಧಾನ ತಂದು ಪ್ರಜಾಪ್ರಭುತ್ವ ಗಟ್ಟಿ ಮಾಡಬೇಕು ಅಂತೇಳಿ ಬಂದಿದ್ದು. ಇದು ಭಾರಿ ಅನ್ಯಾಯ, ಇದನ್ನು ಖಂಡನೆ ಮಾಡ್ತೇವೆ. ದಯವಿಟ್ಟು ಇದು ಶಾಸಕರ ಗಮನಕ್ಕೂ ತರ್ತೇವೆ. ಶಾಸಕರು ಸಹ ಸಂಬಂಧಪಟ್ಟ ಏನು ಚುನಾವಣೆ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಮಾತನಾಡಿ ಇವತ್ತು ರವಿ ಅವ್ರಿಗೆ ಏನು ಅನ್ಯಾಯ ಆಗಿದೆ, ಇಂಥವ್ರು ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನಮಗಂತೂ. ಸಾವಿರಾರು ಜನ ಇರ್ತಾರೆ ಇವತ್ತು, ಅವ್ರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಮನೆ ಶಾಸಕರಲ್ಲಿ ಮನವಿ ಮಾಡ್ತೇವೆ. ಇದು ಬ್ಯಾಂಕ್ ಕೇವಲ ಒಂದು ಪಕ್ಷಕ್ಕೆ ಒಬ್ಬರ ಕಪಿಮುಷ್ಟಿಯಲ್ಲಿ ಹೋಗುವಂಥ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಇವತ್ತು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾನೆ. ನಮ್ಮ ಭಾವನೆ ಕೂಡ ಅದಾಗಿದೆ. ದಯವಿಟ್ಟು ಇವತ್ತು ಏನು ವೋಟರ್ ಲಿಸ್ಟಲ್ಲಿ ಅಕ್ರಮಗಳಾಗಿದೆ, ನಾಮಿನೇಷನ್ ಹಾಕೋಕೆ ಬರೋ ಸಂದರ್ಭದಲ್ಲಿ ಇವತ್ತು ಓಟ್ ಇಲ್ಲ ಅಂದರೆ ನಾವೆಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ? ದಯವಿಟ್ಟು ಹಿಂದೆ ಇದ್ದಂಥ ಅಧ್ಯಕ್ಷರು ಏನು ಆಡಳಿತಾಧಿಕಾರಿಗಳಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾನೆ. ಇದೇ ರೀತಿ ಮುಂದುವರೆದ್ರೆ ದಯವಿಟ್ಟು ಒಂದು PLD ಬ್ಯಾಂಕ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಇನ್ನೂ ಹಲವಾರು ಅಕ್ರಮಗಳಿದ್ದಾವೆ ಇದರಲ್ಲಿ, ಈ ಕೂಡಲೇ ಇದ್ರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯ ಚುನಾವಣೆ ಅಧಿಕಾರಿಗಳು ಏನಿದ್ದಾರೆ PLD ಬ್ಯಾಂಕ್ ಇವತ್ತು ಚುನಾವಣೆ ನೇತೃತ್ವ ವಹಿಸ್ಕೊಂಡಿದ್ದಾರೆ, ಅವರು ತನಿಖೆ ಮಾಡಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾನೆ.